ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ರಿಲೇಟೆಡ್ 3 ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಆ 3 ಅಪ್ಡೇಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳ್ತೀನಿ ನೋಡಿ. ಮೊದಲಿಗೆ KCET ರಿಸಲ್ಟ್ ಯಾವಾಗ ಸರ್ ಅಂತ ಕೇಳ್ತಿದ್ದಾರೆ. KCET ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಒಂದು ನರ್ಸಿಂಗು ಅಂಡ್ ಹಾಗೇನು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ, ವೆಟರ್ನರಿ ಕೋರ್ಸಸ್ಗಳಿಗೆ ಒಟ್ಟಿಗೆ ಕೌನ್ಸಿಲಿಂಗ್ ನಡೆಯುತ್ತಾ, ಒಟ್ಟಿಗೆ ಆಪ್ಷನ್ ಎಂಟ್ರಿ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಅಪ್ಡೇಟ್ ಅನ್ನ ಕೊಡ್ತೀನಿ. 3 ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೋಡಿ, KE ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ನಿಮಗೆ UGCET 2025 ಕ್ರೀಡಾ ವಿಶೇಷ ವರ್ಗದ ಪ್ರಮಾಣ ಪತ್ರ ಸಲ್ಲಿಕೆ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಇದೆ. ಓಕೆನಾ. ಈ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರು ಬರ್ತಾರೆ ಅಂತ ಸ್ಟೂಡೆಂಟ್ಸ್ ಒಂದು ಪ್ರಮಾಣ ಪತ್ರನ ಸಲ್ಲಿಕೆ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಲಿಂಕ್ ಆಕ್ಟಿವೇಟ್ ಮಾಡಿದರೆ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ID ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರೆ ಈ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಅನ್ನಾದ್ರೆ ಬುಕ್ ಮಾಡ್ಕೊಂಡು ಹೋಗಿ ನಿಮ್ಮ ಒಂದು ಸ್ಪೋರ್ಟ್ಸ್ ಕೋಟಾದ ಪ್ರಮಾಣ ಪತ್ರ ಏನಿರುತ್ತೆ ಅದನ್ನ ಸಲ್ಲಿಸಬೇಕಾಗುತ್ತೆ. ಮೊದಲಿಗೆ ನೋಡಿ, KCET ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ದಾರೆ. KCET 2025 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಡೌಟ್ಸ್ ಆದ್ರೆ ಇದೆ. ಮೊದಲಿಗೆ ಹೇಳ್ತೀನಿ ನೋಡಿ, KEA ಕಡೆಯಿಂದ ಯಾವುದೇ ತರಹದ ಒಂದು ಕನ್ಫರ್ಮೇಶನ್ ಡೇಟ್ ಅನ್ನ ಕೊಟ್ಟಿಲ್ಲ. ಬಟ್ ನಿಮ್ಗೆ ಕನ್ಫರ್ಮ್ ಆಗಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು KCET 2025 ರಿಸಲ್ಟ್ ಆದ್ರೆ ಬರುತ್ತೆ. ಅದು ಈ ವೀಕ್ ಲಾಸ್ಟ್ ಅಲ್ಲೇ ಬರ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೋದು. ಬಟ್ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು KCET 2025 ರಿಸಲ್ಟ್ ಆದ್ರೆ ಸಿಗುತ್ತೆ. ಸೊ ಯಾಕೆ ನೆಕ್ಸ್ಟ್ ವೀಕ್ ಒಳಗಡೆ ಸಿಗುತ್ತೆ ಅಂತ ಅಂದ್ರೆ, ಸೆಕೆಂಡ್ PUC ಎಕ್ಸಾಮ್ 2 ಏನ್ ನಡೀತು, ಎಕ್ಸಾಮ್ 2 ರಿಸಲ್ಟ್ ಆದ್ರೆ ಬರಬೇಕು. ಅಂಡ್ ಜೊತೆಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಮತ್ತೊಂದೆಲ್ಲ ಏನಿತ್ತಲ್ವ ಅದರ ಒಂದು ಪ್ರೊಸೀಜರ್ ಅನ್ನು ಸಹ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಒಂದು ರಿಸಲ್ಟ್ ಅನ್ನ ಒಟ್ಟಿಗೆ ಅನೌನ್ಸ್ ಮಾಡುವಂತದ್ದು. ಸೊ ನಿಮ್ಮ ಒಂದು KCET 2025 ರಿಸಲ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗುವಷ್ಟು ಒಳಗಡೆ ಬರುತ್ತೆ. ಇದೇ ದಿನಾಂಕಕ್ಕೆ ಬರುತ್ತೆ, ಇದೇ ಟೈಮಿಂಗ್ಸ್ ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯದಲ್ಲೇ ಗೊತ್ತಾಗುತ್ತೆ. ಯಾವುದೇ ತರಹದ ಅಫಿಷಿಯಲ್ ಡೇಟ್ಸ್ ಆಗಲಿ, ಅಫಿಷಿಯಲ್ ಟೈಮಿಂಗ್ಸ್ ಅನ್ನಾಗ್ಲಿ ಇನ್ನೂ KEA ಬೋರ್ಡ್ ಕಡೆಯಿಂದ ಆದ್ರೆ ಅನೌನ್ಸ್ ಮಾಡಿಲ್ಲ. ಓಕೆನಾ. ಸುಮ್ನೆ ಯಾವ್ದಾದ್ರು ಬೇರೆ ಒಂದು ಇನ್ಫಾರ್ಮೇಶನ್ ಅನ್ನ ನೋಡಿ ನೀವು ಸುಮ್ನೆ ಆ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಫಿಷಿಯಲ್ ಡೇಟು, ಅಫಿಷಿಯಲ್ ಟೈಮ್ ಅನ್ನ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ. ಹಾಗೆ ನಿಮ್ಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ KCET 2025 ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ವೀಕ್ ಒಳಗಡೆ ಆದ್ರೆ ಬರುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ, ಈಗ ನೀವೊಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಬರೀ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಓಕೆನಾ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಒಂದು 100 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತ ಅನ್ಕೊಳ್ಳಿ. 100 ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, 20 ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ 20 ಕಾಲೇಜಸ್ ನರ್ಸಿಂಗ್ ಕಾಲೇಜಸ್, ಜೊತೆಗೆ 20 ಕಾಲೇಜಸ್ ವೆಟರ್ನರಿ ಕಾಲೇಜಸ್ ಈ ರೀತಿ ಆದ್ರೆ ಆಡ್ ಮಾಡ್ಕೋತಾರೆ. ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ. ಆ ರೀತಿ ಆಡ್ ಮಾಡ್ಕೋಬಹುದಾ ಅಂತ ನೀವು ಕೇಳ್ತಿದ್ರಲ್ವಾ. ಹೌದು, 100% ಆಗಿ ಮಾಡ್ಕೋಬಹುದು. ನೀವು ಒಟ್ಟಿಗೆ ಆಪ್ಷನ್ ಎಂಟ್ರಿ ನಡೆಯುವಂತದ್ದು ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ವೆಟರ್ನರಿ ಕೋರ್ಸಸ್ ಗಳಿಗೆ ಆಗಿರ್ಬೋದು. ಈ ಒಂದು KCET ಮುಖಾಂತರ ಯಾವ ಕೋರ್ಸ್ಗೆ ನೀವು ಅಡ್ಮಿಷನ್ ಆಗ್ಬೇಕು ಅಂತ ಇದೀರೋ ಎಲ್ಲಾ ಕೋರ್ಸ್ಗೂ ಒಂದೇ ಸಲ ಆಪ್ಷನ್ ಎಂಟ್ರಿ ನಡೆಯುವಂತದ್ದು. ನೀವು ಒಂದೇ ಸಲ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಇಂಜಿನಿಯರಿಂಗ್ ಕಾಲೇಜಸ್ ಸ್ವಲ್ಪ, ನರ್ಸಿಂಗ್ ಕಾಲೇಜಸ್ ಸ್ವಲ್ಪ ಆಡ್ ಮಾಡ್ಕೋಬಹುದು. ನೀವು ಕೊಡುವಂತ ಪ್ರಿಯಾರಿಟಿ ಮೇಲೆ ನಿಮ್ಗೆ ಸೀಟ್ ಆದ್ರೆ ಅಲರ್ಟ್ ಆಗುವಂತದ್ದು. ಅಂಡ್ ಜೊತೆಗೆ ಒಂದು ನೆನಪಿರ್ಲಿ, ಈಗ ನಾನು 5 ಕಾಲೇಜಸ್ ಇಂಜಿನಿಯರಿಂಗ್, 5 ಕಾಲೇಜಸ್ ನರ್ಸಿಂಗ್ ಆಡ್ ಮಾಡಿರ್ತೀನಿ ಅಲ್ವಾ. ಎರಡು ಇದ್ರಲ್ಲೂ ಒಂದೊಂದು ಸೀಟ್ ಸಿಗುತ್ತಾ ಅಂತ ನೀವು ಕೇಳಬಹುದು. ಇಲ್ಲ, 100% ಆಗಿ ಸಿಗೋದಿಲ್ಲ. ನೀವು ಒಂದು ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ, ಯಾವುದೇ ಕಾಲೇಜಸ್ ನ ಆಡ್ ಮಾಡಿ, ಯಾವುದೇ ಕೋರ್ಸ್ ನ ಆಡ್ ಮಾಡಿ, ಯಾವುದೇ ಬ್ರಾಂಚ್ ನ ಆಡ್ ಮಾಡಿ, ನೀವು ಎಷ್ಟೇ ಕಾಲೇಜಸ್ ಆಡ್ ಮಾಡಿದ್ರು ನಿಮ್ಗೆ ಸೀಟ್ ಅಲಾಟ್ ಆಗೋದು ಕೇವಲ ಒಂದು ಕೋರ್ಸ್ ಅಲ್ಲಿ ಅಷ್ಟೇ. ಓಕೆನಾ. ಸೊ ಇದು ನಿಮಗೆ ಚೆನ್ನಾಗಿ ನೆನಪಿರ್ಬೇಕಾ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಡೌಟ್, ನಿಮ್ಮ ಒಂದು ಡೌಟ್ ಏನಂತಂದ್ರೆ, ಸರ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಮಂತ್ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ನಿಮ್ಗೆ ಈ ಮಂತ್ ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು KCET 2025 ರಿಸಲ್ಟ್ ಬರುತ್ತೆ. ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ 100% ಆಗಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ತರಹದ ಡೌಟ್ ಆದ್ರೆ ಇಲ್ಲ. ಕೌನ್ಸಿಲಿಂಗ್ ಪ್ರೊಸೀಜರ್ ಅನ್ನ ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ನಿಮ್ಗೆ ಜೂನ್ ತಿಂಗಳಲ್ಲಿ 100% ಆಗಿ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒನ್ ಮಂತ್ ಟೈಮ್ ತಗೊಳುತ್ತೆ. ಸೆಕೆಂಡ್ ರೌಂಡ್ಗೆ 20 ಡೇಸ್, ಥರ್ಡ್ ರೌಂಡ್ಗೆ 20 ಡೇಸ್, ಈ ರೀತಿ ಒಂದು ಟೈಮ್ ಅನ್ನಾದ್ರೆ ತಗೊಳ್ಳೋದು. ಓಕೆನಾ. ಸೊ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದ್ಬಿಟ್ಟು ಮುಂದಿನ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇನ್ನ KCET 2025 ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ನೀವು ಮಾಡುವಂತಹ ಕಮೆಂಟ್ಸ್ಗೆ ನಿಮ್ಗೆ ಏನೇ ಡೌಟ್ ಇರಲಿ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.